ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡಿಫ್ರೆಂಟ್ ಸ್ಟೈಲ್ನಲ್ಲಿ ಮ್ಯಾಗಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇಲ್ಲಿ ನಾವು ತರಕಾರಿನೆಲ್ಲ ಹಾಕ್ಕೊಂಡು ಮಾಡೋದ್ರಿಂದ ಫಸ್ಟಿಗೆ ತರಕಾರಿನೆಲ್ಲ ಬೇಯಿಸ್ಕೊಳ್ಳೋಣ. ಇಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಬಟಾಣಿ, ಆಲೂಗೆಡ್ಡೆ, ಕ್ಯಾರೆಟು, ಹುಳ್ಳಿಕಾಯಿನ ಹಾಕ್ಕೊಂಡು ಚೆನ್ನಾಗಿ ಕೂಗಿಸ್ಕೊಳ್ಳೋಣ. ಒಂದೆರಡು ವಿಜಿಲು ನೀರು ಹಾಕ್ಬಿಟ್ಟು. ಇವಾಗ ಇನ್ನೊಂದು ಕಡೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಇನ್ನೂ 1 ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆ ಹಾಕ್ಕೊಂಡು ಅದು ಬೆಣ್ಣೆ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮ್ಗೇನಾದರೂ ಬೆಣ್ಣೆ ಬೇಡ ಅಂದರೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನೇ ಹಾಕ್ಕೋಬೋದು. ಬೆಣ್ಣೆ ಎಲ್ಲ ಪೂರ್ತಿ ಕರಗಿದ್ಮೇಲೆ ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಹಸಿಮೆಣ್ಸಿಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದು ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ 2 ಈರುಳ್ಳಿ ತುಂಬ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದು ಬ್ರೌನ್ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾವಾಗಲೂ ಒಂದೇ ರೀತಿ ಪ್ಲೇನ್ ಮ್ಯಾಗಿ ತಿನ್ನೋ ಬದಲು ಈ ರೀತಿ ತರಕಾರಿ ಹಾಕ್ಬಿಟ್ಟು ಮಸಾಲ ಮ್ಯಾಗಿ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿ ಮತ್ತು ಸ್ಪೈಸಿಯಾಗಿರುತ್ತೆ. ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ. ನೀವು ಪ್ಲೇನ್ ಮ್ಯಾಗಿನ ಮರ್ತೇ ಹೋಗ್ಬಿಡ್ತೀರಾ, ಯಾವಾಗಲೂ ಇದೇ ರೆಸಿಪಿನ ಟ್ರೈ ಮಾಡ್ತಾ ಇರ್ತೀರಾ. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಟೊಮೆಟೊನ ಹಾಕ್ಬಿಟ್ಟು ಸಾಫ್ಟ್ನೆಸ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ದಟ್ ನಾವು ಹಾಕೋ ಹೊಸ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಇವಾಗ ಟೊಮೆಟೊ ಎಲ್ಲ ಪೂರ್ತಿ ಚೆನ್ನಾಗಿ ಸಾಫ್ಟ್ನೆಸ್ ಆದಮೇಲೆ ಇವಾಗ ನಾವು ತರಕಾರಿನ ಬೇಯಿಸ್ಕೊಂಡಿರ್ತೀವಲ್ಲ ಅದು ನೀರು ಮತ್ತು ತರಕಾರಿ ಎರಡು ಕೂಡ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ತರಕಾರಿ 1 ವಿಜಿಲ್ ಅಥವಾ 2 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಈ ಮ್ಯಾಗಿಯಲ್ಲೇ ಮಸಾಲ ಪೌಡರ್ ಕೊಟ್ಟಿರ್ತಾರಲ್ಲ ಅದನ್ನೇ ಹಾಕ್ಕೋಬೇಕಾಗುತ್ತೆ. 1 ಮ್ಯಾಗಿಗೆ 1 ಮಸಾಲ ಪೌಡರ್ ಬೇಕಾಗುತ್ತೆ. ಇಲ್ಲಿ ನಾವು 3 ಮ್ಯಾಗಿ ಯೂಸ್ ಮಾಡ್ತಾ ಇರೋದ್ರಿಂದ 3 ಪ್ಯಾಕೆಟ್ ಆಫ್ ಮಸಾಲ ಪೌಡರ್ ಬೇಕಾಗುತ್ತೆ. 3 ಪ್ಯಾಕೆಟ್ ಮಸಾಲ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಅದು ಪೂರ್ತಿ ಕುದ್ಮೇಲೆ ಮ್ಯಾಗಿನ ಹಾಕ್ಕೊಂಡು ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಮ್ಯಾಗಿನ ಪೂರ್ತಿ ಒಟ್ಟಿಗೆ ಮಿಕ್ಸ್ ಮಾಡೋದಕ್ಕೆ ಹೋದರೆ ಸ್ವಲ್ಪ ಪುಡಿ ಪುಡಿ ಅಂತ ಆಗುತ್ತೆ. ಹಾಗಾಗಿ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ಇದು ಪೂರ್ತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದೇ ಮ್ಯಾಗಿಯಲ್ಲೇ ಎಕ್ಸ್ಟ್ರಾ ಮಸಾಲ ಕೊಟ್ಟಿರ್ತಾರೆ, ಲೈಕ್ ಸ್ಪೈಸಸ್ ತುಂಬ ಬೇಕಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನಿಮಗೆ ಸ್ಪೈಸಸ್ ಬೇಡ ಅಂದರೆ ಲೈಟಾಗಿ ಅದೇ ಏನು ಪೌಡರ್ ಇರುತ್ತೋ ಫಸ್ಟ್ ಪೌಡರ್ ಅದನ್ನೇ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಇಲ್ಲಾಂದರೆ ಎಕ್ಸ್ಟ್ರಾ ಪೌಡರ್ ಏನಾದರೂ ಬೇಕಂದರೆ ಈ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಹುಡಿ ಹುಡಿಯಾಗಿ ಮ್ಯಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಮಕ್ಳಿಗೆಲ್ಲ ತರಕಾರಿ ತಿನ್ನಲ್ಲ ಅಂತ ಅಂದರೆ ಈ ರೀತಿ ತರಕಾರಿ ಹಾಕ್ಬಿಟ್ಟು ಮ್ಯಾಗಿ ಮಾಡ್ಕೋಬೋದು. ಅಷ್ಟು ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಯಾವುದೇ ರೀತಿ ಉಪ್ಪು ಖಾರ ಏನೂ ಹಾಕಿಲ್ಲ, ತರಕಾರಿ ಬೇಯೋದಕ್ಕೆ ಮಾತ್ರ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ ಅಷ್ಟೇ. ಇದರಲ್ಲೇ ಎಲ್ಲ ಮಸಾಲೆ ಎಲ್ಲ ಇರುತ್ತೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.